ಶಿವಪ್ಪ ಎಲ್ರಿಗೂ ಒಳ್ಳೇದಾಗಂಗೆ ಮಾಡಪ್ಪ, ಕಾಪಾಡು ತಂದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಎಂತಿ ಏನ್ ಮಾಡ್ಲಕತ್ತಿದಿ? ಟಾವೆಲ್ ಸಿಗಲ್ಲೋಗದಿಲ್ಲಿ, ಟಾವೆಲ್ ತಗೊಂಡ್ ಬಾ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕರಿಲತ್ತಿನ ಕಿವಿ ಕೇಳತ್ತದಿಲ್ಲ ನಿನಗ? ಟಾವೆಲ್ ತಗೊಂಡ್ ಬರ್ತಿ? ಥೂ ಥೂ ಥೂ, ಪೂಜೆನೂ ಮಾಡ್ಬಿಡಲ್ಲ ನೆಮ್ಮದಿಲಿತ್ತ. ಕಡಿಮೆ ಮಾಡ್ತೀನಿ ರೀ. ಹೊಂಟಿನಿಂದ ರೀ ಜರ ಸಿಕ್ಕತ್ತು ಬರ್ತೀನಿ ಅನ್ನೋದು ನಿಮ್ಗೆ ಟಾವೆಲ್ ಸಿಗುತ್ತೇನು? ಅಲ್ರಿ ಜರ ನೋಡಿ ತೋಲಕ್ ಬರ್ಲೇನು? ಪೂಜೆ ಮಾಡ್ಲಾಕತ್ತೀನಿ, ಒಂದೇ ಸತಿ ಕರ್ಲಾಕತ್ತೀರಿ. ಏನು ಹೇಳ್ಬೇಕು ನಿಮ್ಗೆ? ಧ್ಯಾನ ಕೂಡ್ಬೇಕು ಅಂತ ಜೀವ ಸಮಾಧಾನಲಿ ಶಾಂತಾಗಿ ಅನ್ಕೊಂಡಿರ್ತೀನಿ. ಅವತ್ತೇ ನಿಮ್ದು ಏನಾರ ಒಂದಿರ್ತದೆ. ನೀ ದಿನ ಇಡೋ ಜಾಗದಾಗ ಇಟ್ರ ಸಿಗ್ತದ. ಇವತ್ ನೋಡು ಬೇರೆ ಕಡೆಗೆ ಇಟ್ಟಿದಿ, ಮತ್ತ ಅದಕ್ಕೆ ಸಿಕ್ಕಿಲ್ಲ ನನಗ. ಈಗ ಸಿಕ್ಕಿತು, ನಾ ಏನ್ ಮಾಡ್ಲಿ? ನೀ ಕರೆಕ್ಟ್ ಇಡ್ಬೇಕು. ಹೋಲ್ ಬಿಟ್ರದೆಲ್ಲ ಮನೆಗೆ ಸೊಸಿತಾರನು ಇದ್ದಿಲ್ಲ, ಇಬ್ಬರು ಸಲಿಂದ ಎಲ್ಲ ಅಡುಗೆ ಮಾಡ್ಕೊತ ಕೂಡ್ಲಿ ಅಂತ ಹೇಳಿ ನಾನು ಇವತ್ತೇನು ನಾಷ್ಟಕ್ಕೆ ಮಾಡಿಲ್ಲ. ಅದಕ್ಕೆ ಅದು ಹೊರಗಿಂದು ತರಿಸ್ತಾರಲ್ರಿ, ಅದು ಆರ್ಡ್ರ್ ಮಾಡಿ ತಂದು ಕೊಡ್ತಾರತ್ತಲ್ಲ, ಜರ ಆರ್ಡ್ರ್ ಮಾಡಿ ತರಿಸ್ರಿ ಅಡುಗೆ. ಭಾರಿ ಅಪ್ಡೇಟ್ ಆಗಿದ. ಮತ್ತ ಆರ್ಡ್ರ್ ಮಾಡಿ ಅಡ್ಗಿ ತರಿಸ್ಬೇಕೇನು? ಆಯ್ತು ತಗೋ. ಏನಂತಿತ್ತು ಹೇಳು, ಮತ್ತ ತರಿಸ್ತೀನತ್ತ. ಅದು ಜರ ರೊಟ್ಟಿ ಗತ್ಲೇನೆ ಇರ್ತದ, ದಪ್ಪ ಇರ್ತದ ನೋಡ್ರಿ. ಅದ್ರ ಮೇಲೆ ಪಲ್ಯ ಎಲ್ಲ ಹಾಕಿರ್ತಾರ. ಅದು ತಿಲ್ಲಗತ್ತರ ಚಿಂಗಮ್ ಗತ್ಲೆ ಬರ್ತದ ನೋಡ್ರಿ, ಉದಾಕ. ಅದಕ್ಕೆ ಏನಂತಾರ್ರಿ? ಅದು ತರಿಸ್ರಿ. ಭಾಳ ದಿನ ಆಯ್ತ್ರಿ, ಇವತ್ತು ತಿನ್ಬೇಕಲ್ಲಾಗತ್ತೀನಿ, ಆಗಲ್ದೆ. ತರಿಸ್ರಿ ಅದು. ಅದಕ್ಕ ಪಿಜ್ಜಾ ಅಂತಾರ, ಪಿಜ್ಜಾ. ಏನು ನೆನಪಿಟ್ಕೋ ಹೆಸರು. ತಿನ್ನಕಿನ ಪೈಲೆ ಹೆಸರು ನೆನ್ಪಿಟ್ಕೋ. ನಾಳೆಗೆ ಮತ್ತು ಸೊಸಿತಾರ್ ಬಂದ್ರು ಅಂದ್ರೆ ಏನು ತಿಂದಿರಿ ಅತ್ತಿ ಅಂತಂದ್ರೆ ಮತ್ತೆ ರೊಟ್ಟಿ ತಿಂದಿನಿ ಅಂತ ಅನ್ಲಕ್ ಹೋಗ್ಬೇಡ. ಅದಕ್ಕೆ ಪಿಜ್ಜಾ ಅಂತಾರ ನೋಡು. ಪಿಜ್ಜಾ ನೆನ್ಪಿಟ್ಕೋತೀನಿ ತೋರಿ. ಅದೇ ಪಿಜ್ಜಾ ಆರ್ಡ್ರ್ ಮಾಡ್ರಿ. ಮತ್ತು ಅದು ಇನ್ನೊಂದು ಇರ್ತದಲ್ರಿ, ಶಾವ್ಗಿ ಗತ್ಲೆ ಉದಾಕ. ಅದಕ್ಕೆ ಅದ್ರೊಳಗೆ ದಪ್ಪನ ಮೆಣಸಿಕಾಯಿ ಎಲ್ಲ ಹಾಕಿರು. ಅದು ಲಾಸ್ಟ್ ಯಾರು ತರಿಸಿರಿ ಇವ, ಅದಕ್ಕೆ ಅಲ್ಲಾಗತ್ತೀನಿ. ನಮ್ಮ ಮಗನೇ, ನಮ್ಮ ಮಕ್ಕಳೇ ತರಿಸಿವಲ್ಲ ಮನ್ಯಾಗ. ಸಸಿದೇರು ಮಕ್ಕಳು ಎಲ್ಲ ತರಿಸಿ ತಿಂತಿಲ್ಲ ಏನೋ ಅವಾಗ. ಅದು ತರಿಸ್ರಿ. ಆಯ್ತು. ಅದಕ್ಕೆ ಶಾವ್ಗಿ ಏನಲ್ಲ, ನೂಡಲ್ಸ್ ಅಂತಾರ. ಇದನ್ನು ನೆನಪಿಟ್ಕೋ. ಆಯ್ತು ತಗೋರಿ, ನೆನ್ಪಿಟ್ಕೋತೀನಿ. ನೀವು ಎಟ್ಟಾರ ನನಗೆ ಅಸಹ್ಯ ಮಾಡ್ತೀರಿಪ್ಪ. ಗೊತ್ತಾಗಲ್ಲ ಅನ್ನೋದು. ಗೊತ್ತಾಗಲ್ಲ ಏನು ಮಾಡ್ತೀರಿ? ಆಯ್ತು, ಅದಕ್ಕೆ ತರಿಸ್ರಿ. ಹಾಗೆ ಗೋಬಿ ತರಿಸ್ರಿ. ಮತ್ತೆ ಎಲ್ಲ ತರಿಸಿ, ಗೋಬಿ ಬಿಡಂಗಿದ್ರಿ. ಗೋಬಿ ತರಿಸ್ರಿ. ಪಿಜ್ಜಾ, ನೂಡಲ್ಸು, ಗೋಬಿ ಅಷ್ಟೆಲ್ಲ. ಮತ್ತೇನ್ ಬೇಕು ಹೇಳು? ಕಾಪಿ ಏನೋ ಚಂದ ಇರ್ತದತ್ರಿ, ಹೊರಗಿನ ಕಾಪಿ. ಅದಕ್ಕೇನೋ ಒಂದು ಬಾಕಿ ಕಪ್ಪು ಚಿನ್ನ. ಕಪ್ಪು ಚಿನ್ನ ಅಂತಂದು ನೋಡ್ರಿಕಿ ನಮ್ಮ ಸುಷ್ಮಾ. ಕಪ್ಪು ಚಿನ್ನ ತರಿಸ್ರಿ, ಕಪ್ಪು ಚಿನ್ನ. ಅದು ಕಪ್ಪು ಚಿನ್ನ ಅಲ್ಲಲ್ಲಿ, ಕ್ಯಾಪೆಚಿನೋ ಅಂತಾರ ಅದಕ್ಕ. ಏನೋ ಒಂದು ಚಿನ್ನನೇ ಅಂತಾರಲ್ಲ, ತರಿಸ್ರಿ ಅದು. ಕಪ್ಪು ಚಿನ್ನ ನಮ್ಗೆ ಅಲ್ಲಕ್ಕೆ ಬರ್ಲೇವ ಅದೆಲ್ಲ. ಅದಕ್ಕೆ ತರಿಸ್ರಿ ನೋಡ್ರಿ, ಕಪ್ಪು ಚಿನ್ನ. ಆಯ್ತಲ್ಲ, ಇಷ್ಟೆಲ್ಲ ಆಯ್ತು ತಗೋ, ತರಿಸ್ತೀನಿ. ರೀ 200 ರೂಪಾಯಿ ಸಾಕತ್ತದಲ್ಲ, ಮತ್ತು ರೊಕ್ಕ ನಾನೇ ಕೊಡ್ತೀನ. ಮತ್ತೆ 200 ರೂಪಾಯ? 200 ರೂಪಾಯಿಗೆ ಇಟ್ಟೆಲ್ಲ ಬರ್ತಿತ್ತಂದ್ರೆ ದಿನ ನಾ ಇದೇ ತರಿಸ್ಕೊಂಡು ತಿಂತಿದ್ದ. 200 ರೂಪಾಯಿ ಏನು ಬೇಕಾಗಲ್ಲ ಅದಕ್ಕೆ. ಹೌದ್ರಿ, 200 ರೂಪಾಯಿನೂ ಬೇಕಾಗಲ್ಲ ಅಂದ್ರೆ 100 ರೂಪಾಯಿದಾಗ ಮುಗಿತದೇನಂದ್ರೆ ಚಲೋ ಅಲ್ಲ ಮತ್ತೆ. ಈಗ ನಮ್ಮಿಬ್ಬರಿಗೆ ಅಟ್ಟೆಲ್ಲ ತರಿಸ್ಬೇಕಂತಂದ್ರ 700 ರೂಪಾಯಿ ಬೇಕೇ ಬೇಕು. ಇಕ್ಕಿ ಹೋದಳು 100 ರೂಪಾಯಿಗಂತ. 100 ರೂಪಾಯಿಗೇನ ನಿಮ್ಮ ಅಪ್ಪ ಅದನ್ನೇನ ಅಲ್ಲಿ ಕೊಡ್ಲಕ್ಕ? ಬಾಯಿ ಮುಚ್ಚು ನೋಣ ಹೋಗಂಗವ ಮತ್ತ. ಅಲ್ರಿ 700 ರೂಪಾಯ? ಯವ್ವ, ಅದ್ರಾಗ ಸಂತಿನೇ ಬರ್ತದಲ್ರಿ. ನಮ್ಮ ಮನಿದು ಅರ್ಧ ರೇಷನ್ ಬರ್ತದ್ರಿ ಮನಿಗೆ. ಮತ್ತ ಹೊರಗಿಂದ ಬೇಕಂತಂದ್ರ ಅಟ್ಟು ಕೊಟ್ಟು ತಿನ್ನೇಬೇಕು. ಮತ್ತ ಏನ್ ಮಾಡ್ತಿ? ಏನಾಗಲ್ ತಗೋ, ಯಾವಾಗಾರ ಒಮ್ಮ ತಿಂತೇವಲ್ಲ, ತರಿಸ್ತೀನಿ ತಗೋ. ಬ್ಯಾಡ್ರಿ ಇವ, ಬ್ಯಾಡ 700 ರೂಪಾಯ ಅಲ್ಲ, ನಮ್ಮಿಬ್ಬರಿಗೆ 700 ರೂಪಾಯಿ ಬರ್ತದಂತೀರಿ. ಮತ್ತು ಅವತ್ತ ಸೊಸಿದಾರಿಬ್ಬರು, ಮಕ್ಕಳಿಬ್ಬರು, ನಾವಿಬ್ಬರು 6 ಮಂದಿ ಅಂದ್ರೆ ಎಷ್ಟು ಕೊಟ್ಟಾವ ಇವು ಹುಡುಗರು? ನನಗೆ ಗೊತ್ತಿದ್ದಿಲ್ಲ ನೋಡು. ನಾ ಏನೋ ಒಂದು 300 ರೂಪಾಯಿದಾಗ ತರ್ಸೇವಂತ ನಾ ತಿಳಿದೀನಿ. ಯವ್ವ ತಾಯಿ, ಹೊರಗಿನ ಊಟಕ್ಕೆ ಇಟ್ಟೊಂದು ಪಿರಿಯದ ಇವ್ವ. ಅದೇ ಅಂತಿತ್ತಾಳೆ ಬೈಕಿ ಮನಿ ಹತ್ರಿನಕ್ಕೆ ದಿನ ತರಿಸ್ತಾಳ್ರಿ ನಿಮ್ಮ. ಮತ್ತೆ ದಿನ ತರಿಸ್ಕೊಂಡು ತಿತ್ತಾಳಕಿ. ಅವ್ರ ಅಪ್ಪ ಎಲ್ಲ ಬಿದ್ದಿದ್ದ ಆಸ್ತಿ ಎಲ್ಲ ಒಬ್ಬಕಿನ ಮಗಳ ತಾಕಿಗೆ ಬರ್ದೆ ಬಿಟ್ಟನ. ಮತ್ತು ಅಕ್ಕಿ ಯಾಕೆ ಮನೆಯಾಗ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿತ್ತಾಳ, ತರಿಸ್ತಾಳ ಹೊರಗಿಂದು. ಅದಕ್ಕೆ ಹೇಳಾಕತ್ತೀನಿ, ನೀನು ನಿಮ್ಮ ಅಪ್ಪಗ ಒಟ್ಟು ಆಸ್ತಿ ನನ್ನ ಹೆಸರಿಗೆ ಬರೀಯಪ್ಪ ಅಂತನೂ ಬರೀತಾನ. ಅವಾಗ ನೀನು ತರಿಸ್ಕೊಂಡು ತಿಂದ್ಬಿಡು. ದಿನ ನಿನಗೂ ಆನ್ಲೈನ್ ಆರ್ಡ್ರ್ ಊಟ ತಂದು ಕೊಟ್ಟು ಹೋತಾರ, ತಿನ್ನುವಂತಿ. ಮುಚ್ಚು ಬಾಯಿ, ಸೊಳ್ಳೆ ಗಿಳ್ಳೆ ಹೋಗ್ಯಾವು ಒಳಗ. ಈಗೇನು ತರಿಸ್ಲಿ ಬೇಡ ಹೇಳು? ಅಲ್ರಿ, ಇಬ್ಬರು ಸಲಿಂದ 700 ರೂಪಾಯಿ ಹಾಕಕತ್ತದ. ಸಂತಿ ಬರ್ತದ್ರಿ, ಕಾಯಿಪಲ್ಲೆ ಬರ್ತದ. ಒಂದು ತಿಂಗಳಾಗಟ್ಟು 2 ತಿಂಗಳು ತನಕ ಹೋಗ್ತದ. ಅದೇ 700 ರೂಪಾಯಿದಾಗ ಕಾಯಿಪಲ್ಲೆ ತಂದ್ರ ಬ್ಯಾಡ್ರಿ ಇವ 700 ರೂಪಾಯಿದಾಗ ಹಾಕಮ್ಮಿ. ನೀವು ಒಂದು ಅರ್ಧ ಗಂಟೆ ಕೂಡ್ರಿ, ಚಂದಾಗಿ ಬಿಸಿ ರೊಟ್ಟಿ, ಜುಣಕ, ಮತ್ತು ಜರ ಹೆಸರು ಬೇಳೆ ನೆನ್ಸಿಟ್ಟಿದ್ದ. ನಿನ್ನ ಮೊಳಕೆ ಬಂದಾವ, ಫ್ರಿಜ್ನಾಗ ಇಟ್ಟಿನಿ. ಅದಿಟ್ಟು ಉಸುಳಿ ಮಾಡ್ತೀನಿ, ಒಂದಿಟ್ಟು ಕೋಸಂಬರಿ ಮಾಡ್ತೀನಿ, ಒಂದು 4 ಹಪ್ಪಳ ಕರಿತೀನಿ, ಬೆಳಕದ ಮೆಣಸಿಕಾಯಿ ಕರಿತೀನಿ. ಮಸ್ತಾಗಿ ಊಟ ಆತದಿಲ್ಲೇ. ಮತ್ತೆ ಯಾಕೆ 700 ರೂಪಾಯಿ ಕೊಡ್ತಾರೆ ಸಂಬ್ರಿ ನಿಮ್ಮ? ಅಯ್ಯ ಬುದ್ಧಿ ಇಲ್ಲ ನನಗೆ. ನಾ ಎಲ್ಲ 100 ರೂಪಾಯಿದಾಗ ಬರ್ತದೇನೋ ಅಂತ ನಾ ತಿಳಿದಿದ್ದ. 700 ರೂಪಾಯಿದಾಗ ಬಿಡಮ್ರಿ ನಿಮ್ಮ? ತಲೆ ಕೆಟ್ಟದೇನ
ನಮಗೆ ಬ್ಯಾಡ್ರಿ ನಿಮ್ಮ ರೊಕ್ಕವ ಅಂತೇಳಿ ನಾ ಹಿಂಗೆ ಮಾಡಕೋತ ಕೂತ್ರೆ ಆಯ್ತು ಅಟ್ಟೆ ತಲೆ ಮೇಲೆ ಚಂಬೆ ಬ್ಯಾಡ್ರಿ 700 ರೂಪಾಯಿ ಅಂತ 700 ರೂಪಾಯಿ ಅಯ್ಯವ್ವ ತಾಯಿ ಒಬ್ಬರದ್ದು 700 ರೂಪಾಯಿ ಇಬ್ಬರದ್ದು 700 ರೂಪಾಯಿ ಹಿಂಗೆ ತೊಗೊಂಡ್ರಂದ್ರೆ ಅವ್ರ ಮನೆ ಮೇಲೆ ಮನೆ ಕಟ್ಕೊಂಡು ಹೋಗ್ತಾರ ನಾವಿಲ್ಲಿ ಕೊಟ್ಟು ಕಿರೆ ಮನೆಗೆ ಬಂದಿರೋದಾಗ್ತದ ಬಾಳೆ ಬ್ಯಾಡ್ರಿ ಎದಕ್ಕೆ ಬೇಕು ಹ್ಞೂ ಹಿಂಗೆ ಹಿಡಿತ್ಲೆ ಭಾಳ ಮಾಡಿದ್ರ ಹೆಣ್ಮಕ್ಳು ಮನೆ ಆಸ್ತಿ ಮನಾರು ಗಳಿಸ್ಬೋದು ಅದು ಬಿಟ್ಟು ನನಗೆ ಅಡ್ಗೆ ಮಾಡೋಕ್ಕಾಗಲ್ದು ಇವತ್ತು ಜಡ ಬಂದಂಗೆ ಆಗ್ಯದ ಹೊರಗಿನ ತರಸು ಅದು ಮಾಡು ಇದು ಮಾಡು ಅಂತಂದ್ರೆ ಅದು ಮನೆ ಐತದ ಎಲ್ಲರ ಸಂಸಾರ ಐತವ ಅವೆಲ್ಲ ತಲೆ ಮೇಲೆ ಚಾಪಿ ಹಾಕೊಂಡು ಹೋಗ್ಬೇಕಾಗ್ತದೆ ಹೇಳು ಆಯ್ತು ತಗೋ ನನಗಿದು ಒಂದು ಗುಣ ಭಾಳ ಪಸಂದ್ ನೋಡು ವಿಚಾರ ಮಾಡಿ ಹಿಡಿತ್ಲಿಂತ ಬದುಕು ಮಾಡ್ತೀನಿ ನೀನು ಹಂಗಂದ್ರೆ ನಾವು ಇಷ್ಟೊಂದು ಆಸ್ತಿ ಗಳಿಸಿದೆವು ನೋಡು ಭಾಳ ಖುಷಿ ಆಯ್ತು ನನಗೆ ಆಯ್ತು ತಗೋ ಚಂದನಾಗಿ ಮಸ್ತಾಗಿ ಅಡ್ಗೆ ಮಾಡು ಊಟ ಮಾಡಮ್ಮಂತ ಹ್ಞೂ ರೀ ಆಯ್ತು ತಗೋರಿ ಇನ್ಮೇಲಂತರೂ ಈಗ ಮಗ ಸೊಸಿದಾರ್ ಬಂದ್ರೆ ಹೇಳ್ಬೇಕ್ರಿ ಅವಕ್ಕೂ ಅವರ ಏನಿಲ್ಲ 2 ದಿನಕ್ಕೂ ಆಡ್ರ ಅಂತಿರ್ತಾವ ಅವಕ್ಕೂ ಚಂದ ಕಲಿಸ್ಬೇಕ್ರಿ ಸಂಸಾರ ಮಾಡೋದು ಬದುಕು ಮಾಡೋದು ಇದ್ದಿಲ್ಲ ಅಂತಂದ್ರೆ ಹಿಂಗೆ ನೋಡ್ರಿ ಮಕ್ಕಳಿಗೂ ತಲೆ ಕೆಡಿಸ್ತಾವ ಆನ್ಲೈನ್ ಆರ್ಡ್ರ್ ತರಿಸಿ ತಿನ್ಸೋದು ಅವು ಬಿ ತಿಂತಾವ ಆರೋಗ್ಯನೂ ಹಾಳು ಮಾಡ್ಕೋತಾವ ರೊಕ್ಕನೂ ಹಾಳು ಮಾಡ್ಕೋತಾವ ಏನು ಮಾಡಬೇಕು ಆಯ್ತು ತಗೋರಿ ನಾ ಮಾಡ್ಕೊಂಡು ಬರ್ತೀನಿ ಅಡುಗೆ ನೀವು ಕೂಡ್ರಿ ಇತ್ತೀಚಿನ ಬಿಜಿ ಸ್ಕೆಡ್ಯೂಲ್ನಾಗ ಏನಾಗ್ಬಿಟ್ಟದ ಅಂತಂದ್ರೆ ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಟೈಮ್ ಇರಂಗಿಲ್ಲ ರೀ ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೊಂಡು ತಿಂತಾರ ಇದರ್ಲಿಂತ ಆರೋಗ್ಯನೂ ಹಾಳು ದುಡ್ಡು ಖರ್ಚಾಗ್ತದ್ರಿ ಮನೆಯಾಗ ಮಾಡೋದಕ್ಕಿಂತ ಖರ್ಚಿಗಿನ ಹೊರಗಿನ ತರ್ಸ್ಕೊಂಡು ತಿನ್ನೋದು ಖರ್ಚು ಭಾಳ ಅಂದ್ರೆ ಭಾಳ ಆಗ್ತದ್ರಿ ನಾವು ದುಡಿತೀವಿ ಅದಕ್ಕೆ ಖರ್ಚು ಮಾಡ್ತೀವಿ ಅಂತ ನೀವು ಹೇಳ್ಬೋದು ಕೆಲವೊಬ್ರು ಹೇಳ್ಬೋದು ಹೌದ್ರಿ ನೀವು ದುಡಿತೀರಿ ಖರ್ಚು ಮಾಡ್ತೀರಿ ಇಲ್ಲ ಅಂತಲ್ಲ ಆದ್ರೆ ಒಂದು ಇತಿ ಅಂತ ಇರಬೇಕ್ರಿ ಇವಾಗ ನೀವು ದುಡ್ದಿದ್ರಾಗ ಅರ್ಧ ನೀವು ಖರ್ಚು ಮಾಡಿದ್ರಿ ಅಂತಂದ್ರೆ ಉಳಿತದೆ ಅಲ್ರಿ ಅದು ವಿಚಾರ ನಮಗಿರ್ಬೇಕಲ್ರಿ ಒಟ್ನಾಗ ಏನ್ರಿ ಹೆಣ್ಮಕ್ಳು ಎಷ್ಟು ಕೈ ಬಿಗುತ್ತು ಹಿಡಿದು ಮನೆ ಜವಾಬ್ದಾರಿ ನೋಡ್ಕೋತಾರ ಸಂಸಾರ ತೂಗಿಸ್ಕೊಂಡು ಹೋಗ್ತಾರ ಆ ಮನೆಯಾಗ ಸುಖ ಶಾಂತಿ ಸಮೃದ್ಧಿ ಯಾವಾಗಲೂ ಇರ್ತದ್ರಿ ಮತ್ತು ಆಸ್ತಿ ಅಂತಸ್ತು ಹೆಚ್ಚಾಗಿ ಅಭಿವೃದ್ಧಿ ಆಕೋತಾ ಬರ್ತದ್ರಿ ನೀವು ಬೇಕಿದ್ರೆ ನೋಡ್ರಿ ವಿಚಾರ ಮಾಡಿ ನೋಡ್ರಿ ನಿಮಗೆ ಇದು ಸರಿ ಅನ್ನಿಸ್ತದ ಈ ಕತೆ ಜಸ್ಟ್ ನನ್ನ ಒಪಿನಿಯನ್ ಆಗಿತ್ತು ಇದು ಆನ್ಲೈನ್ ಆರ್ಡರ್ದು ಬಗ್ಗೆ ಇದು ನಂದು ಅಭಿಪ್ರಾಯ ರೀ ತರಿಸ್ಕೊಂಡು ತಿನ್ನಿರಿ ವಾರಕ್ಕೆ ತಿಂಗಳಿಗೆ ಅದು ಓಕೆ ಬಟ್ ಕೆಲವೊಬ್ರು ದಿನಾಲೂ ತರಿಸ್ಕೊಂಡು ತಿಂತಿರ್ತಾರೆ ಈಗ ಆದರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತಾರೆ ಮನುಷ್ಯ ಬದುಕೋದು ಮಾಡೋದು ಎಲ್ಲ ಹೊಟ್ಟೆಪಾಡಿಗಾಗಿ ಅದು ನಾವು ನೆನ್ಪಿಟ್ಕೋಬೇಕು ಸೊ ನಮ್ಮ ಆರೋಗ್ಯ ಚಂದ ಇಟ್ಕೋಬೇಕು ಇದು ಭಾಳ ಮುಖ್ಯ ಅಲ್ರಿ ಕರೆಕ್ಟು ನಾವು ಅಷ್ಟೊಂದು ದುಡ್ಡು ಕೊಟ್ಟರು ಕೂಡ ನಮ್ಮ ಆರೋಗ್ಯ ಹಾಳಾಗ್ತದಂದ್ರೆ ಸೊ ನಾವು ಆದಷ್ಟು ಟೈಮ್ನ ಸೇವ್ ಮಾಡಿಕೊಂಡು ಮನೆಯಾಗ ಪ್ರಿಪೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಒಳ್ಳೆಯದು ಇದು ನನ್ನ ಅಭಿಪ್ರಾಯ ರೀ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮ್ಮ ಕತೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಾಗತ್ತದ್ರಿ ಕತೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ಹೌದ್ರಿ ನಮ್ಮ ಕತೆ ಎಲ್ಲರೂ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ ಅದಕ್ಕೆ ಒಂದು ಮೆಸೇಜ್ ಕೊಡಮಿ ಅಂಥೇಳಿ ಇವತ್ತು ನಾವು ಈ ಕತೆ ಮಾಡಿದಷ್ಟೇನೆ ಕತೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್